ಸರ್ವಸ್ಮಾ ಆತ್ಮನೇ ನಮಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವದ್ಗೀತೆಯ ಈ ಮಾತು ಎಲ್ಲರಿಗೂ ಎಲ್ಲ ಅವಸ್ಥೆಗಳಲ್ಲಿಯೂ ಎಲ್ಲ ಸ್ಥಿತ್ಯಂತರಗಳಲ್ಲಿಯೂ ಸಾಂತ್ವನದ ಒಂದು ತಂಪು ಕೊಡುವಂತಹ ಮಾತು ಅಂತ ನನಗೆ ಅನೇಕ ಬಾರಿ ಅನಿಸಿದ್ದಿದೆ. ಅದಕ್ಕಾಗಿ ಆ ಮಾತನ್ನ ನಾನು ನಿಮ್ಮೆದುರಿಗೆ ಹಂಚ್ಕೋಬೇಕು ಅಂತ ಬಯಸ್ತಾ ಇದ್ದೇನೆ. ಮನುಷ್ಯನಿಗೆ ಆತ ಈ ಸೃಷ್ಟಿಗೆ ಬಂದಾಗಿನಿಂದ ಸೃಷ್ಟಿಗೆ ಬಂದು ಮುಂದೆ ತನ್ನ ಗತಿಯನ್ನ ಆತ ತಲುಪುವವರೆಗೆ ಮತ್ತೆ ಈ ಜನ್ಮದಲ್ಲಿ ತಾಯ ಗರ್ಭದಿಂದ ಹೊರಗೆ ಬಂದು ಮತ್ತೆ ಚಿತಾ ಏರುವವರೆಗೆ ಅನೇಕ ಸ್ಥಿತ್ಯಂತರಗಳು ಆತನ ಜೀವಮಾನದಲ್ಲಿ ಆಗ್ತಿರ್ತವೆ. ಕೆಲವು ಆತನ ಕಣ್ಣಿಗೆ ಮಾತ್ರ ಗೋಚರ ಆಗ್ತವೆ, ಇನ್ನು ಕೆಲವು ಎಲ್ಲರ ಕಣ್ಣಿಗೂ ಗೋಚರ ಆಗ್ತವೆ. ಅನೇಕ ಏರುಪೇರುಗಳನ್ನು ಆತ ಅನುಭವಿಸಬೇಕಾಗ್ತದೆ. ಈ ನಡುವೆ ಅನೇಕ ಥರದ ಧರ್ಮಗಳನ್ನ ಆತ ಆಚರಣೆ ಮಾಡಬೇಕಾಗ್ತದೆ. ದೇಶ ಕಾಲಕ್ಕೆ ಉಚಿತವಾಗಿ ತಾನು ಯಾವ ದೇಶದಲ್ಲಿದ್ದೇನೆ, ಯಾವ ಕಾಲದಲ್ಲಿದ್ದೇನೆ, ಯಾವ ಆಶ್ರಮದಲ್ಲಿದ್ದೇನೆ, ತಾನು ಬ್ರಹ್ಮಚಾರಿಯೋ, ಗೃಹಸ್ಥನೋ, ಸನ್ಯಾಸಿಯೋ, ವಾನಪ್ರಸ್ಥನೋ ಇತ್ಯಾದಿಗಳನ್ನೆಲ್ಲ ಹೊಂದಿಕೊಂಡು ಆತ ಅನೇಕ ಥರದ ಧರ್ಮಗಳನ್ನ ಆಚರಿಸಬೇಕಾಗ್ತದೆ. ಅವು ಆಯಾ ಕಾಲಕ್ಕೆ ಅವನಿಗೆ ಅನಿವಾರ್ಯವೂ ಹೌದು. ಆದರೆ ಎಲ್ಲಾ ಕಾಲಕ್ಕೂ ಅನ್ವಿತ ಆಗುವಂಥ, ಎಲ್ಲಾ ದೇಶಕ್ಕೂ ಅನ್ವಿತ ಆಗುವಂಥ, ಮನುಷ್ಯನ ಎಲ್ಲಾ ಥರದ ಏಳು ಬೀಳುಗಳಲ್ಲಿಯೂ ಆತನ ಕೈ ಹಿಡಿದು ಕಾಪಾಡುವಂಥ, ಎಲ್ಲಾ ಥರದ ಸ್ಥಿತ್ಯಂತರಗಳಲ್ಲಿಯೂ ಆತನನ್ನ ಮುನ್ನಡೆಸುವಂಥ ಒಂದು ಧರ್ಮ ಅಂದ್ರೆ ಅದು ಶರಣಾಗತಿ. ಅದಕ್ಕಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಭಗವಂತ ಗೀತಾದಲ್ಲಿ ಹೇಳಿದೆ. ಎಲ್ಲಾ ಧರ್ಮಗಳನ್ನು ಬಿಟ್ಟುಬಿಡು. ಇಲ್ಲಿಯವರೆಗೆ ಈ ಕೆಲವು ದಿವಸಗಳವರೆಗೆ ನೀನು ಯಾವುದೋ ಒಂದು ಧರ್ಮವನ್ನ ಅನುಸರಿಸ್ತಾ ಇದ್ದಿ, ಯಾವುದೋ ಒಂದು ಧರ್ಮವನ್ನ ನೀವು ಅನುಸರಿಸ್ತಾ ಇದ್ರಿ, ಅದನ್ನೆಲ್ಲ ನಾವು ನೋಡಿದೆವು. ಆ ಧರ್ಮವನ್ನು ಅನುಸರಿಸುವಂತಹ ಕಾಲ ಈಗಿಲ್ಲ. ಯಾವುದೋ ಒಂದು ಸ್ಥಿತ್ಯಂತರ ನಿಮಗೆ ಬಂದು ಒದಗಿದೆ. ಅದಕ್ಕೆ ನೀವು ಚಡ್ಪಡಿಸಬೇಕಾಗಿಲ್ಲ. ಭಗವಂತರ ನಮಗೆ ಕೊಟ್ಟಿರುವಂತಹ ಮಹಾಧರ್ಮ ಒಂದಿದೆ, ಅದೇ ಶರಣಾಗತಿ ಅನ್ನೋ ಧರ್ಮ. ಇಂಥ ಪ್ರಸಂಗ ಬಂದಾಗ ಹಿಂದೆ ನೀವು ಅನುಸರಿಸ್ತಾ ಇದ್ದಂತಹ ಧರ್ಮವನ್ನ, ಯಾವ ಧರ್ಮವನ್ನ ಅತ್ಯಂತ ಪ್ರಬಲವಾದ ಧರ್ಮ ಅಂತ ನಂಬಿಕೊಂಡು ಅದಕ್ಕಾಗಿ ನಿಮ್ಮ ತನು ಮನ ಎಲ್ಲಾನು ಮುಡಿಪಾಗಿಟ್ಟು ನೀವು ಅದನ್ನು ಮಾಡ್ತಾ ಬಂದ್ರಿ. ಹಾಗೆ ಅದಕ್ಕೊಂದು ಅಂತನೂ ಕೂಡ ಈಗ ಬರುವಂತೆ ಕಾಣಿಸಿತು. ಆದರೆ ಇವೆಲ್ಲಾ ಧರ್ಮಗಳಿಗಿಂತಲೂ, ಇವತ್ತಿನವರೆಗೂ ನೀವು ಅನುಸರಿಸಿದ ಎಲ್ಲಾ ಧರ್ಮಗಳಿಗಿಂತಲೂ ಅತ್ಯಂತ ಮುಖ್ಯವಾದ ಧರ್ಮ ಅಂದ್ರೆ ಆ ಶರಣಾಗತಿ ಅನ್ನೋ ಧರ್ಮ. ಹಾಗಿರುವಾಗ ಆ ಧರ್ಮಗಳನ್ನು ಕೈ ಬಿಡುವ ಪ್ರಸಂಗ ಬಂದಾಗ, ಹಠಾತ್ತಾಗಿ ಅದನ್ನು ನಿಲ್ಲಿಸುವಂತ ಪ್ರಸಂಗ ಬಂದಾಗ ಮನುಷ್ಯ ಎದೆಗೆಡಬೇಕಾಗಿಲ್ಲ. ಯಾಕೆಂದ್ರೆ ಎಲ್ಲಾ ಧರ್ಮಗಳಿಗಿಂತಲೂ ಈಗ ನೀವು ಅನುಸರಿಸಬೇಕಾದಂತಹ ಧರ್ಮ ಶರಣಾಗತಿ ಅನ್ನುವ ಧರ್ಮ ಬಹಳ ದೊಡ್ಡದು. ನಾನು ನನ್ನ ಅಲ್ಪ ಅನುಭವ, ಅಲ್ಪ ಜ್ಞಾನದ ಇತಿಮಿತಿಯಲ್ಲೇ ಹೇಳುವುದಾದ್ರೆ, ಮತ್ತೆ ಹೆಚ್ಚು ಜ್ಞಾನ, ಹೆಚ್ಚು ಜೀವನಾನುಭವ ಇದ್ದವರಿಗೆ ಇದು ಹೆಚ್ಚು ಅರ್ಥ ಆದೀತು ಅಂತ ನನ್ನ ಭರವಸೆ. ಅದೇನು, ನಮ್ಮ ಜೀವಮಾನದ ಅತ್ಯಂತ ದೊಡ್ಡ ಅನುಕೂಲ, ಅತ್ಯಂತ ದೊಡ್ಡ ಅವಕಾಶ, ಅತ್ಯಂತ ದೊಡ್ಡ ಸುವರ್ಣಾವಕಾಶ ಅನ್ನೋದು ಅದು ದಿನನಿತ್ಯ ಮೇಲಿಂದ ಮೇಲೆ ಬರ್ತಾ ಇರೋದಿಲ್ಲ. ಅದು ಬರಲಿಕ್ಕೆ ಒಂದು ನಿರ್ದಿಷ್ಟವಾದ ಸಂದರ್ಭವೇ ಇರ್ತದೆ. ತುಂಬಾ ದೊಡ್ಡ ದೊಡ್ಡ ಆಪತ್ತುಗಳು, ತುಂಬಾ ದೊಡ್ಡ ದೊಡ್ಡ ಸಂಕಟಗಳೇನು ಮನುಷ್ಯನಿಗೆ ಬಂದಿರ್ತಾವಲ್ಲ, ಅದರ ನಡುವೆನೇ ಇಂಥದ್ದೊಂದು ದೊಡ್ಡ ಅವಕಾಶ, ದೊಡ್ಡ ಸುವರ್ಣಾವಕಾಶ ಬರ್ತದೆ.
ದಿನನಿತ್ಯ ದೊಡ್ಡ ದೊಡ್ಡ ಆಪತ್ತುಗಳೇನು ಬರೋದಿಲ್ಲ, ದಿನನಿತ್ಯ ದೊಡ್ಡ ದೊಡ್ಡ ಅವಕಾಶಗಳು, ಸುವರ್ಣ ಅವಕಾಶಗಳು ಬರೋದಿಲ್ಲ. ನಮ್ಮ ಜೀವಮಾನಕ್ಕೆ ತಿರುವು ಕೊಡುವಂತಹ ಘಟನೆಯನ್ನು ಪ್ರತಿನಿತ್ಯ ಸಂಭವಿಸೋದಿಲ್ಲ. ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುವುದೇ ನಿಮ್ಮ ಜೀವನದಲ್ಲಿ ಎಂದಾದರೂ ಒಮ್ಮೆ. ಕೆಲವು ಅದಕ್ಕೆ ಅಪವಾದ ಇರಬಹುದು, ಕೆಲವರ ಜೀವಮಾನದಲ್ಲಿ ಅನೇಕ ಬಾರಿ ಅಂಥದ್ದು ನಡೀತಾ ಇರಬಹುದು. ಆದರೆ ಅಂಥದ್ದು ನಡೆದಾಗಲೇ ಅದರ ನಡುವೆನೆ, ಆ ಎಲ್ಲ ಕಷ್ಟಗಳ ನಡುವೆ, ಆ ಎಲ್ಲ ಕಷ್ಟಗಳ ಕಾರ್ಗತ್ತಲಿನ ನಡುವೆನೆ ಒಂದು ಅವಕಾಶದ ಬೆಳಕಿನ ರೇಖೆ ಇರ್ತದೆ. ಆ ಅವಕಾಶದ ಬೆಳಕಿನ ರೇಖೆನೇ ಸ್ವಯಂ ಪ್ರಕಾಶನಾದಂತಹ ಭಗವಂತನ ಶರಣಾಗತಿ. ಅದನ್ನೇ ಭಗವದ್ಗೀತಾ ಹೇಳಿದ್ದು. ನನಗೆ ಶರಣಾಗತನಾಗು, ನಾನು ನಿನ್ನ ಎಲ್ಲಾ ಥರದ ಸಮಸ್ಯೆಗಳಿಂದಲೂ, ನಿನ್ನ ಜಂಜಡಗಳಿಂದಲೂ ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೇನೆ. ಕೋಧರ್ಮ ಸರ್ವಧರ್ಮಾನಾಂ ಭಗವತಃ ಪರಮೋಮತಃ ಅಂತ ಯುಧಿಷ್ಠಿರ ಕೂಡ ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ಭೀಷ್ಮರನ್ನು ಕೇಳಿದ್ದಾರೆ. ಮನುಷ್ಯ ಆಚರಣೆ ಮಾಡಬಹುದಾದ ಅನೇಕಾನೇಕ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂದ್ರೆ ಯಾವುದು? ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನ. ಏನು ಮಾಡಿದರೆ ಎಲ್ಲಾ ಥರದ ಜಂಜಡಗಳಿಂದ ಆತ ದೂರ ಆಗ್ತಾನೆ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಅದಕ್ಕೆ ಸ್ತುವನ್ ನಾಮ ಸಹಸ್ರೇಣ, ಅನೇಕ ನಾಮಗಳು ಭಗವಂತನಿಗಿವೆ, ಜ್ಞಾನಿಗಳು ಕೊಟ್ಟಿದ್ದಾರೆ. ಭಗವಂತನ ಗುಣವಾಚಕಗಳಾದ ನಾಮಗಳವೆಲ್ಲ. ಯಾನಿ ಗೌಣಾನಿ ನಾಮಾನಿ ಅಂತ. ಆ ಗುಣವಾಚಕಗಳಾದ ನಾಮಗಳ ಮೂಲಕ ಭಗವಂತನನ್ನು ಸ್ತುತಿಸ್ತಾ ಹೋಗಿ. ಆ ಅವಕಾಶವನ್ನು ಮಾತ್ರ ಯಾರು ಕಿತ್ಕೊಳ್ಳುವುದು ಸಾಧ್ಯ ಇಲ್ಲ. ನನಗೆ ಈ ಒಂದು ಸಂಸ್ಕೃತದ ಸುಭಾಷಿತ ಶ್ಲೋಕ ತುಂಬಾ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ. ಅಂಭೋಜಿ ವನ ವಿಲಾಸನಮೇವ ಹಂತ ಹಂಸಸ್ಯ ಹಂತಿ ಕುಪಿತೋಂ ನಿತರಾಂ ವಿಧಾತ ನತ್ವಸ್ಯ ದುಗ್ಧ ಜಲಭೇದ ವಿಧೌ ಪ್ರಸಿದ್ಧಾಂ ವೈದಗ್ಧ್ಯ ಕೀರ್ತಿಂ ಅಪಹಂತು ಮಸೌ ಪ್ರಸಿದ್ಧ ಸಮರ್ಥ ಅಂತ ಕವಿಗಳು ವರ್ಣಿಸ್ತಾರೆ. ಹಂಸ ಮಾನಸ ಸರೋವರದಲ್ಲಿ ಆ ಕಮಲದ ಹೂಗಳಲ್ಲಿರುವಂತಹ ಒಂದೇನು ಬೀಜ ಇರ್ತದೆ, ಅದರಲ್ಲೊಂದೇನು ಮಕರಂದ ಇರ್ತದೆ, ಅದನ್ನು ತಿಂದು ಅದನ್ನು ಆಸ್ವಾದಿಸಿ ಬದುಕ್ತಾ ಇರ್ತದಂತ. ಇಂಥದೊಂದು ಮಹಾಭಾಗ್ಯ ಬೇರೆ ಎಲ್ಲ ಪಕ್ಷಿಗಳಿಗೆ ಸಿಗದೇ ಇರುವಂತಹ ಮಹಾಭಾಗ್ಯ ಆ ಹಂಸದ್ದದು. ಆ ಹಂಸಗಳ ಆ ಕೊಳದಲ್ಲಿ, ಆ ಕಮಲದ ಕೊಳದಲ್ಲಿ ವಿಹಾರ ಮಾಡುವಂತಹ ಹಂಸದ ಭಾಗ್ಯ ಏನಿದೆ, ಅದನ್ನ ಕೆಲವು ಬಾರಿ ಈ ವಿಧಿ ಕುಪಿತ ಆದರೆ ಕಿತ್ಕೊಳ್ಬಹುದು. ಪ್ರಬಲವಾದ ಹಿಮಪಾತ ಆಗಬಹುದು, ಹಿಮದಿಂದ ಕೂಡಿದ ಬಿರುಗಾಳಿ ಬೀಸೀತು, ಮಳೆ ಆಗಬಹುದು, ಇದ್ದ ಕಮಲದ ಹೂಗಳೆಲ್ಲ ನೀರು ಪಾಲಾಗಬಹುದು. ಆವಾಗ ಈ ಹಂಸಗಳು ವಿಹಾರ ಮಾಡುವುದು ಎಲ್ಲಿ? ಅದ್ರ ಇಷ್ಟೆಲ್ಲ ಮಾಡಬಹುದು. ಆ ಹಂಸಕ್ಕೆ ತೊಂದರೆ ಆಗುವಂತೆ ಆ ವಿಧಿ ಇಷ್ಟನ್ನೆಲ್ಲ ಏರ್ಪಾಡು ಮಾಡಿತ್ತು, ಇಷ್ಟೆಲ್ಲ ಅವಘಡಗಳನ್ನು ಸೃಷ್ಟಿಸಿತ್ತು. ಆದರೆ ಆ ಹಂಸಕ್ಕಿರುವಂತಹ ಒಂದು ಅಸಾಧಾರಣವಾದ ಶಕ್ತಿಯನ್ನು ಕಿತ್ಕೊಳ್ಳಿಕ್ಕೆ ಆ ವಿಧಿಗೂ ಕೂಡ ಶಕ್ತಿ ಇಲ್ಲ ಅಥವಾ ಇಚ್ಛಾ ಇಲ್ಲ, ಕಿತ್ಕೊಳ್ಳೋದಿಲ್ಲ. ಅದು ಶಕ್ತಿ ಇಲ್ಲ ಅಂತ ಹೇಳಬಾರದು, ಇಚ್ಛಾ ಇಲ್ಲ ಅಂತ. ಅದೇನು ಅಂದ್ರೆ ಹಾಲಿಗೂ ನೀರಿಗೂ ಇರುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ಳುವ ಶಕ್ತಿ. ಹಾಲನ್ನು ನೀರನ್ನು ಬೆರೆಸಿ ಆ ಹಂಸಕ್ಕೆ ಕೊಟ್ರೆ ಆ ಹಂಸ ನೀರನ್ನು ತಿರಸ್ಕರಿಸಿ ಹಾಲನ್ನು ಮಾತ್ರ ಕುಡಿತದೆ ಅಂತ ಏನೊಂದು ಅದರ ಶಕ್ತಿ ಜಗತ್ತಿನಲ್ಲಿ ಖ್ಯಾತ ಆಗಿದೆ. ಅಂತಹ ಶಕ್ತಿಯನ್ನ ಯಾವತ್ತಾದ್ರೂ ಕಿತ್ಕೋತಾನ ಈ ದೈವ ಅಥವಾ ದೇವರು ಅಥವಾ ಈ ನಿಸರ್ಗ ಅಥವಾ ಈ ಪ್ರಕೃತಿ? ಹಂಸದ ವಿಹಾರ ಮಾಡುವ ಅದರ ಸೌಭಾಗ್ಯವನ್ನ, ಅದರ ಸದಾವಕಾಶವನ್ನು ಕಿತ್ಕೋಬಹುದು. ಆದ್ರೆ ಇದನ್ನು ಕಿತ್ಕೋತಾನ? ನಾವು ಈ ಜಗತ್ತಿನಲ್ಲಿ ಯಾವುದನ್ನ ಸೌಭಾಗ್ಯ, ಸೌಮಂಗಲ್ಯ ಅಂತೆಲ್ಲ ತಿಳ್ಕೊಂಡಿದ್ದೇವೆ, ಯಾವುದಕ್ಕಾಗಿ ಅನೇಕ ಥರದ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದೇವೆ, ನಾವು ಮಾಡ್ತಾ ಇದ್ದೇವೆ, ಅನೇಕ ಜನರಿಗೆ ಅದನ್ನ ಮಾಡಲಿಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡ್ತಿದ್ದೇವೆ.
ಇವನ್ನೆಲ್ಲ ಅನೇಕ ಬಾರಿ ಆ ವಿಧಿ ಆ ಕಾಲದ ಒತ್ತಡಕ್ಕನುಗುಣವಾಗಿ ನಮ್ಮಿಂದ ಕಿತ್ಕೋಬಹುದು. ಆದರೆ ನಮಗಿರುವಂತಹ ಒಂದು ಅಸಾಧಾರಣವಾದ ಶಕ್ತಿ ಇದೆ. ಅದು ಈ ಹಾಲು ಮತ್ತು ನೀರನ್ನ ಬೇರ್ಪಡಿಸಿ ನೋಡುವಂತಹ ಶಕ್ತಿ. ಹಾಲು ಮತ್ತು ನೀರು ಅಂದರೆ ಈ ಜಗತ್ತಿನಲ್ಲಿ ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು, ಸ್ಥಿರವಾದದ್ದು ಯಾವುದು, ಅಸ್ಥಿರವಾದದ್ದು ಯಾವುದು. ಸ್ಥಿರನಾದವನು ಶಾಶ್ವತ ಸತ್ಯ ಅಂತ ಅಂದ್ಕೊಂಡಿರುವಂಥವನು ಪರಮಾತ್ಮ ಮಾತ್ರ, ಉಳಿದಿದ್ದೆಲ್ಲ ಅಶಾಶ್ವತ ಸತ್ಯ. ಈ ಒಂದು ವ್ಯತ್ಯಾಸವನ್ನು ತಿಳಿಯುವ ಶಕ್ತಿ ನಮಗೂ ಇದೆಯಲ್ಲ. ನಾವು ಹಂಸಗಳೇ ಅಲ್ವಾ? ಹೌದು, ನಾವು ಹಂಸಗಳೇ. ಯಾಕೆಂದ್ರೆ ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ದೇತುತ್ವಾತ್ ಹರಿಃಪರಃ. ಹಳೆ ಶರೀರಗಳನ್ನು ಬಿಟ್ಟು ಹೊಸ ಶರೀರವನ್ನು ಸ್ವೀಕಾರ ಮಾಡುವುದರಿಂದ ನಮಗೂ ಹಂಸ ಅಂತ ಹೆಸರು. ಹ ಅಂದ್ರೆ ಬಿಡುವುದು, ಸ ಅಂದ್ರೆ ಸ್ವೀಕಾರ ಮಾಡುವುದು. ಇವೆರಡು ಹಂಸಗಳು ಜೊತೆ ಜೊತೆಯಾಗಿ ದಾಂಪತ್ಯ ನಡೆಸಿದ್ದವು. ಅದರಲ್ಲಿ ಒಂದು ಹಂಸ ತನ್ನ ಹಳೆಯ ಶರೀರವನ್ನು ಬಿಟ್ಟು ಹೊರಟೋಯ್ತು, ಹೊಸ ಶರೀರವನ್ನು ಅದು ಸ್ವೀಕಾರ ಮಾಡಬೇಕಾಗಿದೆ. ಇನ್ನೊಂದು ಹಂಸ ಹಾಗೆ ಈ ಜಗತ್ತಿನಲ್ಲೇ ಒಂಟಿಯಾಗಿ ಒಬ್ಬಂಟಿಯಾಗಿ ಉಳಿದಿದೆ. ಉಡುಗಯ ಈ ಹಂಸ ಅಕೇಲ ಅಂತ ಹೇಳಿ ಒಂದು ಶಾಸ್ತ್ರೀಯ ಸಂಗೀತದ ತುಣುಕು ನನಗೆ ನೆನಪಿಗೆ ಬರ್ತಿರ್ತದೆ ಮೇಲೆ. ಈ ಹಂಸ ಅದು ಒಬ್ಬಂಟಿಯಾಗಿ ಹಾರಿ ಹೋಯಿತು, ಇನ್ನೊಂದು ಹಂಸ ಹಾಗೆ ಉಳಿಯಿತು. ಅದೆಲ್ಲ ಹೌದು, ನಾವು ಹಂಸರೇ ಆ ದೃಷ್ಟಿಯಿಂದ. ಆದರೆ ನಮಗಿರುವಂತಹ ಶಕ್ತಿಯನ್ನ ಭಗವಂತ ಆದರೂ ಈ ಹಂತದಲ್ಲಾದ್ರೂ ಕಿತ್ಕೊಂಡಿಲ್ಲಲ್ಲ. ನಮಗಿರುವ ಸೌಭಾಗ್ಯವನ್ನ, ಸೌಮಂಗಲ್ಯವನ್ನ ಅದು ಕಿತ್ಕೊಂಡಿರ್ಬೋದು. ಆದರೆ ಜಗತ್ತಿನಲ್ಲಿ ಸಾರಾಸಾರ ವಿವೇಚನೆ, ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ಯಾರನ್ನ ಭಜಿಸಬೇಕು, ಯಾರನ್ನ ಆರಾಧಿಸಬೇಕು ಅನ್ನುವಂಥ ನಮ್ದೊಂದು ತಾತ್ವಿಕ ವಿವೇಚನೆ ಏನಿದೆ, ಅದನ್ನ ಹಂಸ ಕಿತ್ಕೊಂಡಿತ್ತ, ಅದರ ವಿಧಿ ಕಿತ್ಕೊಳ್ಳಿಲ್ಲ. ನಾವು ಹಂಸಗಳು, ನಮ್ಮ ಹಂಸತನ, ನಮ್ಮ ವ್ಯಕ್ತಿತ್ವ ಏನಿದೆ ಅದನ್ನ ಕಿತ್ಕೊಳ್ಳಿಲ್ಲ. ಉಳಿದುದೇನೇನೋ ನಮ್ಮ ಸುತ್ತಮುತ್ತಲಿನ ಭೌತಿಕ ಅನುಕೂಲಗಳನ್ನ ಅದು ಕಿತ್ಕೊಂಡಿತ್ತಷ್ಟೇ. ನಮ್ಮ ಆಂತರಿಕ ಅನುಕೂಲಗಳನ್ನು ಅದು ಕಿತ್ಕೊಳ್ಳಿಲ್ಲ. ಇದು ಬಹಳ ವಿಶಿಷ್ಟವಾದಂತಹ ಸಂಗತಿ. ನಮ್ಮನ್ನು ನಾವು ಹಂಸಕ್ಕೆ ಹೋಲಿಸಿಕೊಂಡು ಹೀಗೆ ಸಮಾಧಾನ ತಂದ್ಕೋಬೇಕು. ಅದಕ್ಕಾಗಿ ಸಂಸ್ಕೃತದ ಸುಭಾಷಿತ ನನಗೆ ಬಹಳ ಮಹತ್ವದ್ದಾಗಿ ಕಾಣಿಸೋದು. ನಮಗೆ ಈ ಜಗತ್ತಿನಲ್ಲಿ ಹುಟ್ಟಿದಾಗ ತಂದೆ ತಾಯಿ ಇದ್ದರು. ನಾವು ಬೆಳೆದು ದೊಡ್ಡವರಾಗ್ತಿದ್ದಂತೆ ಆ ಒಬ್ಬೊಬ್ಬರು ಕಾಲಧರ್ಮಕ್ಕೆ ಅನುಗುಣವಾಗಿ ನಮ್ಮನ್ನು ಅಗಲಿದ್ರು. ನಾವು ಕೂಡ ಕಾಲಧರ್ಮಕ್ಕೆ ಅನುಗುಣವಾಗಿ ನಮ್ಗಿಂತ ಸಣ್ಣವರಾದವರನ್ನು ಅಗಲುವಂತಹ ಪ್ರಸಂಗ ಬರ್ತಿರ್ತದೆ. ಅದಕ್ಕೆಲ್ಲ ನಾವು ಮಾನಸಿಕವಾಗಿ ಸಿದ್ಧರೇ ಆಗಿರಬೇಕು. ನಮಾತಾ ನಪಿತಾ ತಸ್ಯ ನಭಾರ್ಯಾನುಸುತಾದಯ ಸರ್ವೇಷಾಂ ಆತ್ಮಜೋಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ ಅಂತ ಭಾಗವತದ ಒಂದು ಮಾತು ಹೇಳ್ತದೆ. ಆ ಭಗವಂತನಿಗೆ ಭೌತಿಕ ಅರ್ಥದಲ್ಲಿ ತಾಯಿ ತಂದೆ ಯಾರೂ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಆದರೆ ಅಭೌತಿಕವಾದ ಅರ್ಥದಲ್ಲಿ ಅವನು ಸರ್ವೇಷಾಂ ಆತ್ಮಜ, ಅವನು ನಮಗೆಲ್ರಿಗೂ ಮಗ, ಅವನು ನಮ್ಮೆಲ್ರಿಗೂ ಆತ್ಮನೇ ಆಗಿದ್ದಾನೆ, ನಮಗವನು ಬಿಂಬನೇ ಆಗಿದ್ದಾನೆ, ನಾವು ಅವನಿಗೆ ಪ್ರತಿಬಿಂಬರಾಗಿದ್ದೇವೆ. ಪಿತಾ, ಅಭೌತಿಕವಾದ ಆ ಅರ್ಥದಲ್ಲೇ ಅವನು ನಮ್ಮ ತಂದೆ ಆಗಿದ್ದಾನೆ, ನಮಗವನು ತಾಯಿ ಆಗಿದ್ದಾನೆ. ನಮಗೆ ನಮ್ಮ ಕಷ್ಟದ ಸಂದರ್ಭಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ. ಯಾರೋ ನಮ್ಮ ತಂದೆಯ ಮಡಿಲಲ್ಲಿ ಮಲಗಬೇಕು ಅಂತ ಅಪೇಕ್ಷೆ ಕೆಲವರಿಗೆ ಬರಬಹುದು, ಅವರಿಂದ ಒಂದೆರಡು ಸಾಂತ್ವನದ ನುಡಿಗಳನ್ನು ಕೇಳಬೇಕು ಅಂತ ಕೆಲವರಿಗೆ ಅಪೇಕ್ಷೆ ಬರಬಹುದು. ತಾಯಿಯ ಮಡಿಲ ನೆನಪಾಗಬಹುದು ಇನ್ನು ಕೆಲವರಿಗೆ. ತಾವೇ ತಾಯಿಯಂದ್ರಾಗಿರ್ತಾರೆ, ತಾವೇ ಅಜ್ಜಿಯಂದ್ರಾಗಿರ್ತಾರೆ, ಇಲ್ಲ ಅಂತಲ್ಲ. ಆದರೂ ಆ ಒಂದು ನೆನಪು ಕೆಲವರಿಗೆ ಬರ್ಬೋದು. ಕೆಲವರಿಗೆ ಯಾರಿಗೋ ಅಣ್ಣಂದು
ಮತ್ತೊಬ್ರು ಯಾರಿಗೂ ಗಂಡಂದು, ಹೆಂಡತಿದು, ನಾನಾ ಥರದ ನೆನಪುಗಳೆಲ್ಲ ನಮಗೆ ಬರಬಹುದು. ಆದ್ರೆ ನಮಗಿರುವಂತಹ ಎಲ್ಲಾ ಈ ಸಂಬಂಧಗಳು ಕೂಡ ಭೌತಿಕವಾದ ಸಂಬಂಧಗಳು, ನೈಮಿತ್ತಿಕವಾದ ಸಂಬಂಧಗಳು. ಅಭೌತಿಕವೂ ಹಾಗೆ ಅನೈಮಿತ್ತಿಕವೂ ಆದಂತಹ ಸಂಬಂಧ ಅಂದ್ರೆ ಅದು ಪರಮಾತ್ಮನ ಜೊತೆಗೆ ಮಾತ್ರ ಸಂಬಂಧ. ಅವನು ನಮಗೆ ಯಾವ ಕಾಲಕ್ಕೂ ತಂದೆನೂ ಆಗಿದ್ದಾನೆ, ತಾಯಿಯೂ ಆಗಿದ್ದಾನೆ, ಮಗನೂ ಆಗಿದ್ದಾನೆ, ನಮ್ಮ ಬಿಂಬನೂ ಅವನಾಗಿದ್ದಾನೆ. ಭಗವಂತನನ್ನು ಗಂಡ ಅಂತ ಉಪಾಸನೆ ಮಾಡುವ ಅಧಿಕಾರ ಎಲ್ಲರಿಗೂ ಇಲ್ಲ. ಹೆಂಡತಿ ಅಂತಂತೂ ಯಾರೂ ಉಪಾಸನೆ ಭಗವಂತನನ್ನು ಮಾಡುವಂತೇನೇ ಇಲ್ಲ. ಆ ವಿಚಾರ ಈಗ ಬೇಡ. ಆದ್ರೆ ಭಗವಂತನನ್ನ ಇವನು ನಮ್ಮ ಬಿಂಬ, ಇವನು ನಮ್ಮ ಮಗ, ಇವನು ನಮ್ಮ ತಂದೆ ತಾಯಿ ಅಂತ ಎಲ್ಲರೂ ಉಪಾಸನೆ ಮಾಡಬಹುದು. ಮೂಲಭೂತ ಗುರು ಸರ್ವ ಜನಾನಾಂ ಪುರುಷೋತ್ತಮ ಭಾಗವತ ತಾತ್ಪರ್ಯ ಹೇಳ್ತದೆ. ಲಕ್ಷ್ಮೀದೇವಿ ಭಗವಂತನ ಗಂಡ ಅಂತ ಉಪಾಸನೆ ಮಾಡ್ತಾಳೆ. ಉಪಾಸ್ಯ ಶ್ವಶುರತ್ವೇನ ದೇವಸ್ತ್ರೀನಾಂ ಜನಾರ್ದನ, ಉಳಿದ ದೇವತಾ ಸ್ತ್ರೀಯರೆಲ್ಲ ಅವತರನ್ನ ಮಾವ ಅಂತ ಉಪಾಸನೆ ಮಾಡ್ತಾರೆ. ಬ್ರಹ್ಮಣಾಮೇ ಪಿತೇತಿಹ, ಚತುರ್ಮುಖ ಬ್ರಹ್ಮ ತನ್ನ ತಂದೆ ಅಂತ ಅವನನ್ನು ಉಪಾಸನೆ ಮಾಡ್ತಾನೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಉಪಾಸನೆ ಮಾಡ್ತಾರೆ. ಜಾರತ್ವೇನ ಅಪ್ಸರ ಸ್ತ್ರೀಣಾಂ, ಅಪ್ಸರ ಸ್ತ್ರೀಯರು ಆತನನ್ನು ಜಾರ ಅಂತ ಉಪಾಸನೆ ಮಾಡ್ತಾರಂತೆ. ನಮ್ಗೆಲ್ಲರಿಗೂ ಸುಲಭವಾಗಿ ವೇದ್ಯ ಆಗುವಂತಹ ಉಪಾಸನೆ ಮೂಲಭೂತ ಗುರು, ನಮಗೆಲ್ಲರಿಗೂ ಅವನು ಗುರುವಾಗಿದ್ದಾನೆ. ಸರ್ವಜನಾನ ಪುರುಷೋತ್ತಮ, ಪ್ರಪಿತಾಮಹೋಮೇ ಭಗವಾನ್ ಇತಿ ಸರ್ವಜನಸ್ಯತು. ತುಂಬಾ ಸುಂದರವಾದಂತಹ ಉಪಾಸನೆಗಳಿವೆಲ್ಲ. ಭಗವಂತ ನಮ್ಮ ಪ್ರಪಿತಾಮಹ, ಈ ಜಗತ್ತಿಗೆ ಅವನು ದೊಡ್ಡ ಅಜ್ಜ. ನಮಗವನು ಮೂಲಭೂತ ಗುರು. ನನಗೂ ಅಜ್ಜ, ನಮ್ಮ ತಂದೆಗೂ ಅಜ್ಜ, ನಮ್ಮ ಅಜ್ಜನಿಗೂ, ನಮ್ಮ ಮುತ್ತಜ್ಜನಿಗೂ, ನಮ್ಮ ಗಿರಿಯಜ್ಜನಿಗೂ ಎಲ್ರಿಗೂ ಅವನ ಅಜ್ಜನೇ. ನನ್ನ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿಮಕ್ಕಳಿಗೂ ಎಲ್ರಿಗೂ ಅವನ ಅಜ್ಜನೇ ಅಂತ ಅಜ್ಜ ಅಂತ ಅವನನ್ನು ಉಪಾಸನೆ ಮಾಡಬೇಕು. ಒಬ್ಬ ಹಿರಿಯ ವ್ಯಕ್ತಿ ನಮ್ಮ ಜೀವಮಾನದಲ್ಲಿ, ನಮ್ಮ ಮನೆಯಲ್ಲಿ ನಮಗೆ ಒಡನಾಡಿಯಾಗಿ ಇದ್ರೆ ಆತನ ಪಕ್ವವಾದಂತಹ ಜೀವನ ಏನೊಂದು ಅನುಭವವನ್ನು, ಜ್ಞಾನವನ್ನು ತಂದು ಕೊಟ್ಟಿರ್ತದೆ. ಅದರ ಮೇಲೆ ಎಂಥ ಒಂದು ಅಗಾಧವಾದ ಭರವಸೆ ನಮಗಿರ್ತದಲ್ಲ, ನಾವು ಅದನ್ನ ಭಗವಂತನಿಗೆ ಹೋಲಿಸಿ ನೋಡೋಣ. ನೀವು ಹಾಗೆ ಹೋಲಿಸಿ ನೋಡಿ, ಎಷ್ಟು ಅಗಾಧವಾದ ಜ್ಞಾನ ಆತನಿಗಿದೆ. ಸರ್ವಜ್ಞ ಅವನು ಸರ್ವಶಕ್ತ, ಪುರಾಣ ಪುರುಷ. ಈ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಅಂದ್ರೆ ಅವನು, ಅತ್ಯಂತ ನಿತ್ಯ ಅಂದ್ರೂ ಅವನೇ. ಪೂರ್ಣವಾದ ನಿತ್ಯತ್ವಗಳು ಮತ್ತೆ ಶಾಶ್ವತತ್ವಗಳು ಇರುವುದು, ಅನಾದಿತ್ವ ಇರೋದು ಅವನಲ್ಲೇ. ಅವನ ಆ ಜ್ಞಾನ, ಅವನ ಶಕ್ತಿ ನಮ್ಮೆಲ್ಲರನ್ನು ಯಾವ ಸಂದರ್ಭದಲ್ಲೂ ಕಾಪಾಡ್ತಾನೆ. ನಮ್ಮಂಥವರನ್ನ, ನಿಮ್ಮಂಥವರನ್ನ, ಅವರಂಥವರನ್ನ, ಆ ಮತ್ತೊಬ್ಬರಂಥವರನ್ನ ಎಲ್ಲಾ ಸಂದರ್ಭದಲ್ಲೂ ಅವನು ಕಾಪಾಡ್ತಾನೆ ಅನ್ನುವಂಥ ಒಂದು ಭರವಸೆ, ಅದು ಇಡ್ಲಿಕ್ಕೆ ಯೋಗ್ಯವಾದಂತಹ ವ್ಯಕ್ತಿತ್ವ ಅವನು. ಅದಕ್ಕಾಗಿಯೇ ಭಗವಂತನನ್ನ, ಅವನು ನಮಗೆ ಮಗ ಅನ್ನುವ ದೃಷ್ಟಿಯಿಂದಲೇ ಕೃಷ್ಣ, ರಾಮ ಮೊದಲಾದ ಆ ಭಗವಂತನ ಬಾಲರೂಪಗಳನ್ನ, ಅವನ ಪ್ರತಿಮೆಗಳನ್ನ ತೊಟ್ಟಿಲಲ್ಲಿ ಇಟ್ಟು ತೂಗುವುದು ಆ ಉದ್ದೇಶದಿಂದಲೇ. ಯಾವುದೇ ಭೌತಿಕ ಅರ್ಥವಿಲ್ಲದೆ, ಭೌತಿಕ ಸ್ಪರ್ಶವಿಲ್ಲದೆ, ನಿಮಿತ್ತದ ಸ್ಪರ್ಶವಿಲ್ಲದೆ ನಮಗವನ ಮಗ ಆಗಿದ್ದಾನೆ, ನಮಗವನ ತಾಯಿಯೂ ಆಗಿದ್ದಾನೆ. ತುಂಬಾ ಅದ್ಭುತವಾದ ಸಂಗತಿ ಅದು. ಭಗವಂತನಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ ಅಂತ ಹೇಳಿದೆ ನಮ್ಮ ಸಿದ್ಧಾಂತ. ಸ್ತ್ರೀಯರಿಗೂ ಅವನು, ಎಲ್ಲಾ ಸ್ತ್ರೀಯರಿಗೂ, ಜಗತ್ತಿನಲ್ಲಿರುವ ಲಕ್ಷ್ಮೀದೇವಿಯನ್ನು ಹಿಡಿದು ಪ್ರತಿಯೊಬ್ಬ ಸ್ತ್ರೀಯರಿಗೂ ಆತ ಬಿಂಬನಾಗಿದ್ದಾನೆ. ಅವರನ್ನ ಆ ಥರ ಕಾಪಾಡ್ತಾನವನು. ಸ್ತ್ರೀಯರಿಗೂ, ನಿಮಗೂ ಬಿಂಬನಾಗಿದ್ದಾನೆ, ಪುರುಷರಾದ ನಮಗೂ ಬಿಂಬನಾಗಿದ್ದಾನೆ. ನಿಮಗೂ ಅವನು ತಾಯಿಯಾಗಿದ್ದಾನೆ, ನಮಗೂ ತಾಯಿಯಾಗಿದ್ದಾನೆ. ನಮ್ಗೆಲ್ಲಾ ಜಗತ್ತಿನ ಎಲ್ಲಾ ಥರದ ಜಂಜಡಗಳನ್ನು ನಮಗೆ ಸಹಿಸಿಕೊಳ್ಳಿಕ್ಕೆ ಆಗದೆ ಇರುವಾಗ ಒಂದು ಬಾರಿ ಹೋಗಬಹುದಾದಂತಹ ಅದ್ಭುತವಾದ ಪಾದ, ಅದ್ಭುತವಾದ ಮಡಿಲು, ಪ್ರೀತಿಯ ಮಡಿಲು ಅಂದ್ರೆ ಭಗವಂತನ ಮಡಿಲು. ಅದಕ್ಕಾಗಿ ನಾವು ಆ ಭಗವಂತ ನಮ್ಮ ಬಿಂಬ ಅಂತನ್ನುವುದನ್ನು ಯಾವ ಸಂದರ್ಭದಲ್ಲೂ ನೆನಪಿಟ್ಕೊಳ್ಬೇಕು. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ. ನಾನು ಪುರುಷನಾಗಲಿ, ಸ್ತ್ರೀ ಆಗಲಿ, ನಾನು ಪಂಡಿತ ಆಗಲಿ, ನಾನು ಪಾಮರನಾಗಲಿ, ನನಗೆ ಜೀವಮಾನದಲ್ಲಿ ಎಂಥದೇ ನೋವು ಇವತ್ತು ಬಂದಿರಲಿ, ಯಾರನ್ನೇ ಏನನ್ನೇ ನಾನು ಕಳ್ಕೊಂಡಿರಲಿ, ಅಥವಾ ಅವ್ರು ನಮ್ಮ ಜೊತೆಗಿದ್ರೂ ಕೂಡ
ಅವರಿಂದ ಏನು ಉಪಯೋಗ ಆಗದೇ ಇರುವಂತಹ ಸ್ಥಿತಿ ನನಗಿರ್ಲಿ. ಆದ್ರೆ ನಾನೇಕೆ ಬಡವ ಅಂತ ನಾನೇಕೆ ನನ್ನ ಬಗ್ಗೆ ಆಲೋಚನೆ ಮಾಡಬೇಕು? ನಾನೇಕೆ ಪರದೇಶಿ? ನಾನು ಪರದೇಶಿಯೂ ಅಲ್ಲ, ನಾನು ಬಡವನೂ ಅಲ್ಲ, ನಾನು ಅನಾಥನೂ ಅಲ್ಲ. ಯಾಕೆಂದ್ರೆ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೈವತಾನಾಂ ಚ ಭೂತಾನಾಂ ಯಹ ಅವ್ಯಯ ಪಿತಾ. ನಾಶವಿಲ್ಲದ ತಂದೆ ಅವನು, ಎಲ್ಲಾ ಭೂತಗಳಿಗೂ ಕೂಡ ಭಗವಂತ. ಅವನು ಅತ್ಯಂತ ಪವಿತ್ರ, ಅವನು ಅತ್ಯಂತ ಮಂಗಲ. ಅಂತ ಪರಮ ಮಂಗಲನಾದ ಪರಮ ಪವಿತ್ರನಾದ ಭಗವಂತ ಏನು ನಮಗೆ ಬಿಂಬನಾಗಿದ್ದಾನೆ, ನಾವು ಅವನಿಗೆ ಈಗ ಬುದ್ಧಿವತ್ತು ಪ್ರತಿಬಿಂಬರಾಗಿದ್ದೇವೆ. ಇವತ್ತು ನಮಗೆ ನಿಮಗೆ ಬಂದು ಒದಗಿರುವಂತಹ ಯಾವುದೇ ಸ್ಥಿತ್ಯಂತರ ಇದೆ, ಈ ಸ್ಥಿತ್ಯಂತರದ ನಡುವೆಯೂ ಕೂಡ ನಮ್ಮ ಅವನ ಆ ಬಿಂಬ ಪ್ರತಿಬಿಂಬ ಸಂಬಂಧ ಏನು ನಷ್ಟ ಆಗಲಿಲ್ಲ. ಆ ಪರಮ ಪವಿತ್ರವಾದ ಬಿಂಬ ಅವನಾಗಿದ್ದಾನೆ. ಅವನಷ್ಟಲ್ಲದೆ ಹೋದ್ರೂ ಕೂಡ ಸ್ವಲ್ಪವಾದರೂ ಪಾವಿತ್ರ್ಯ, ಸ್ವಲ್ಪವಾದರೂ ಮಂಗಳತ್ವ ನಮಗಿದ್ದೇ ಇದೆ. ಯಾವ ದೃಷ್ಟಿಯಿಂದಲೂ ನಾವು ಅಮಂಗಲರಲ್ಲ. ನಾವು ಅಮಂಗಲರು ಅಂತ ನಮ್ಮನ್ನ ಯಾವ ಸ್ಥಿತ್ಯಂತರದಲ್ಲಿಯೂ, ಜೀವಮಾನದ ಯಾವ ಹಂತದಲ್ಲಿಯೂ ಕೂಡ ನಾವು ಭಾವಿಸ್ಕೊಳ್ಳೋದು ಬೇಡ. ಹಾಗೆ ಇನ್ನೊಬ್ಬರನ್ನು ಕೂಡ ನಾವು ಇವರ್ಯಾರೋ ಅಮಂಗಲರು, ಇವರ್ಯಾರೋ ಸುಮಂಗಲರು ಅಂತ ನಾವು ಯಾರ ಬಗ್ಗೆನೂ ಕೂಡ ಭಾವನೆಗಳನ್ನು ನಾವು ತಾಳೋದು ಬೇಡ. ಹಾಗೆ ತಾಳುವುದು ಅಶಾಸ್ತ್ರೀಯ. ಆ ಭಗವಂತನಿಗೂ ಜೀವನಿಗೂ ಇರುವಂತಹ ಬಿಂಬ ಪ್ರತಿಬಿಂಬ ಸಂಬಂಧ ಏನಿದೆ, ಆ ಸಂಬಂಧದ ಸಿದ್ಧಾಂತಕ್ಕದು ವಿರುದ್ಧ. ನಮಗೆ ಎಲ್ಲರಿಗೂ ಇರುವಂತಹ ಅತ್ಯಂತ ಮುಖ್ಯವಾದ ಸಂಬಂಧ ಅಂದ್ರೆ ಭಗವಂತನ ಜೊತೆಗೆ ಸಂಬಂಧ. ಅದು ಉಳಿದೆಲ್ಲ ಸಂಬಂಧಗಳು ಭೌತಿಕವಾದ ಸಂಬಂಧಗಳು. ಪತ್ನಿಗೆ ಪತಿಯ ಜೊತೆಗೆ ಸಂಬಂಧ, ಪತಿಗೆ ಪತ್ನಿಯ ಜೊತೆಗೆ ಸಂಬಂಧ, ತಂದೆ ತಾಯಿ ಬಂಧುಗಳು ಮಿತ್ರರು, ಈ ಎಲ್ಲಾ ಸಂಬಂಧಗಳು ಕೂಡ ಭೌತಿಕವಾದ ಸಂಬಂಧಗಳು ಮತ್ತು ಸೀಮಿತವಾದ ಸಂಬಂಧಗಳು. ಇದೇ ಸಂಬಂಧಗಳು ಮುಂದಿನ ಜನ್ಮದಲ್ಲಿಯೂ ಕೂಡ ಮುಂದುವರಿತಾವೆ ಅಂತಿಲ್ಲ. ಆದ್ರೆ ನಾವು ಸೃಷ್ಟಿಗೆ ಬರುವುದಕ್ಕಿಂತಲೂ ಮುಂಚೆ ನಾಳೆ ನಮ್ಮ ಗತಿಯನ್ನು ಪಡೆದ ಮೇಲೂ ಕೂಡ ನಮ್ಮ ಜೊತೆಗೆ ಅವಿಚ್ಛಿನ್ನವಾಗಿ ಮುಂದುವರಿಯುವಂತಹ ಸಂಬಂಧ ಅಂದ್ರೆ ಆ ಬಿಂಬ ಪ್ರತಿಬಿಂಬ ಅನ್ನುವ ಸಂಬಂಧ. ಎಂದೂ ಕೂಡ ನಾವು ಅವನ ಪ್ರತಿಬಿಂಬರಾಗಿದ್ದೆವು, ಮುಂದೂ ಕೂಡ ಹಾಗೇ ಆಗಿರ್ತೇವೆ. ಇವತ್ತು ಕೂಡ ಹಾಗೆ ಆಗಿದ್ದೇವಲ್ಲ. ಹಾಗಾಗಿ ನಾವು ಇವತ್ತು ಕಳ್ಕೊಂಡದ್ದೇನನ್ನ, ನೀವು ಕಳ್ಕೊಂಡದ್ದೇನನ್ನ? ಕಳ್ಕೊಂಡದ್ದು ಭೌತಿಕವಾದಂತಹ ಸೀಮಿತವಾದಂತಹ ಸಂಬಂಧವನ್ನು ಮಾತ್ರ. ದೇಶತಃ ಸೀಮಿತ, ಇದು ಕಾಲತಃ ಸೀಮಿತ, ಗುಣಗಳ ದೃಷ್ಟಿಯಿಂದಲೂ ಇದು ಸೀಮಿತವೇ. ಈ ಜಗತ್ತಿನ ಯಾವ ಸಂಬಂಧಗಳನ್ನು ಕೂಡ ನಾವು ಪೂರ್ಣವಾಗಿ ನೆಚ್ಚಿಕೊಳ್ಳುವಂತಿಲ್ಲ. ಧರ್ಮೇ ಮತಿರ್ಭವತು ಸತತೋತ್ಥಿತಾನಾಂ ಸಹ್ಯೇಕ ಏವ ಪರಲೋಕಗತಸ್ಯ ಬಂಧು ಅರ್ಥಾತ್ ಶ್ರೇಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಂ ಉಪಯಾಂತಿ ನಚ ಸ್ಥಿರತ್ವಂ ಅಂತ ಮಹಾಭಾರತದ ಒಂದು ಮಾತು ಹೇಳ್ತದೆ. ಅದು ಕೂಡ ತುಂಬಾ ಅದ್ಭುತವಾದ ಮಾತು. ಯಾವತ್ತು ಧರ್ಮದ ಬಗ್ಗೆ ನಿಮ್ಮ ಗಮನ ಇರಲಿ, ಧರ್ಮಾಚರಣೆಯ ಬಗ್ಗೆ ಗಮನ ಇರಲಿ. ಧರ್ಮ ಅಂದ್ರೆ ಯಾವುದು? ಬರೇ ಧರ್ಮಾಚರಣೆ ಅಲ್ಲ. ಧರ್ಮೋ ಧರ್ಮ ವಿದುತ್ತಮಃ, ಭಗವಂತನ ಬಗ್ಗೆ ನಮ್ಮ ಗಮನ ಇರಲಿ. ಪರಲೋಕಕ್ಕೆ ನಾವು ಹೊರಟಾಗ ಅಥವಾ ನಮ್ಮ ಜೊತೆ ಇದ್ದವರು ಪರಲೋಕಕ್ಕೆ ಹೊರಟಾಗ ನಮಗೆ ಇರುವಂತಹ ಅತ್ಯಂತ ಶ್ರೇಷ್ಠವಾದ ಬಂಧು ಅಂದ್ರೆ ಆ ಧರ್ಮವೇ. ಧರ್ಮ ಶಬ್ದವಾಚ್ಯನಾದ ಭಗವಂತನೇ. ಬೇರೆ ಎಲ್ಲಾ ಸಂಗತಿಗಳು, ಅರ್ಥಾಹ, ನಾವು ಗಳಿಸುವಂತಹ ಸ್ಥಾನಮಾನಗಳು, ನಮ್ಮ ಸಂಪತ್ತು, ಸ್ತ್ರೀಯ, ಪುರುಷ ಪ್ರಯತ್ನ ಪಟ್ಟು ಸ್ತ್ರೀಯರನ್ನು ಕಳಿಸಿರ್ತಾನೆ, ಮದುವೆ ಮಾಡ್ಕೊಂಡಿರ್ತಾನೆ, ಮಕ್ಕಳನ್ನು ಪಡೆದಿರ್ತಾನೆ. ಸ್ತ್ರೀಯು ಕೂಡ ಯುಕ್ತ ವಯಸ್ಸು ಬಂದಾಗ ಪುರುಷನನ್ನು ಕಳಿಸಿರ್ತಾಳೆ, ಮದುವೆ ಮಾಡ್ಕೊಂಡಿರ್ತಾಳೆ, ಮಕ್ಕಳನ್ನ ಹೆತ್ತಿರ್ತಾಳೆ. ಇವೆಲ್ಲ ಇದಕ್ಕೆ ಬೇಕಾದ ತರಬೇತಿಯನ್ನು ಚೆನ್ನಾಗಿ ವಿದ್ಯಾಲಯಗಳಲ್ಲಿ, ಶಾಲಾ ಕಾಲೇಜಿನಲ್ಲಿ, ಜೀವಮಾನ ಎಂಬ ವಿಶ್ವವಿದ್ಯಾನಿಲಯದಲ್ಲಿ ಪಡ್ಕೊಂಡು ಈ ಎಲ್ಲಾ ಸಂಗತಿಗಳನ್ನು ಎಷ್ಟೆಷ್ಟು ಅನುಭವಿಸ್ಲಿಕ್ಕೆ ಸಾಧ್ಯವೋ ಅಷ್ಟೆಷ್ಟೆಲ್ಲ ಶಾಶ್ವತವಾಗಿ ಅಖಂಡವಾಗಿ ಅನುಭವಿಸಬೇಕು ಅಂತ ನಾವು ತಯಾರಾಗಿ ನಿಂತಿದ್ದೇವೆ. ಅದಕ್ಕಾಗಿ ನಮ್ಮ ಅನೇಕ ಥರದ ವ್ರತೋಪವಾಸಗಳು, ನಾವು ಇನ್ನೊಬ್ಬರಿಂದ ಬಯಸುವ ಆಶೀರ್ವಾದಗಳು, ಇನ್ನೊಬ್ಬರಿಗೆ ನಾವು ಮಾಡುವ ಆಶೀರ್ವಾದಗಳು ಎಲ್ಲ ಈ ಭೌತಿಕವಾದ ಸಂಬಂಧಗಳ, ಸೀಮಿತವಾದ ಸಂಬಂಧಗಳ ಮುಂದುವರಿಕೆಗಾಗಿಯೇ ಆಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹಾಗಾಗದೇ ಇರಲಿ. ನಾವು ಮಾಡುವಂತಹ ಎಲ್ಲಾ ಧರ್ಮಾಚರಣೆ, ನಾವು ಗಳಿಸುವಂತಹ ಎಲ್ಲಾ ಜ್ಞಾನ
ನಮ್ಮ ಪ್ರಯತ್ನ ಎಲ್ಲವೂ ಕೂಡ ಶಾಶ್ವತವಾದಂತಹ ಸ್ಥಿರವಾದಂತಹ ಸಂಬಂಧದ ಮುಂದುವರಿಕೆಯಾಗಿ ಇರಲಿ. ಹಾಗಿದ್ರೆ ನಾವು ಸುಖಿಗಳಾಗಿರ್ತೇವೆ. ಭಗವಂತನ ಪ್ರತಿಬಿಂಬರು ನಾವು ಅಂತನ್ನುವುದು ಯಾವ ಕಾಲಕ್ಕೂ ನಾವು ನೆಚ್ಚಿಕೊಳ್ಳಬೇಕಾದಂತಹ ಸಂಗತಿ. ಅದು ಉಳಿದ ಸಂಗತಿಗಳು ನಾವು ನೆಚ್ಚಿಕೊಳ್ಳಬೇಕಾದಂಥದ್ದಲ್ಲ. ಅವು ನೈವ ಆಪ್ತಭಾವ ಮುಪಯಾಂತಿ ನಚ ಸ್ಥಿರತ್ವಂ. ಎಂದೂ ಇವು ನಮಗೆ ನಮ್ಮ ಮನಸ್ಸಿನಲ್ಲಿ ಆಪ್ತಭಾವವನ್ನು ಮೂಡಿಸೋದಿಲ್ಲ. ಇದನ್ನು ನೆಚ್ಚಿ ನಾನು ದೀರ್ಘಕಾಲ ಸುಖಿಯಾಗಿ ಬದುಕಿಯೇನು ಅಂತ ಹೇಳುವ ಯಾವ ವ್ಯಕ್ತಿ ಆದರೂ ಯಾವ ವಸ್ತು ಆದರೂ ಈ ಜಗತ್ತಿನಲ್ಲಿ ಕಾಣಿಸೋದಿಲ್ಲ, ಯಾರಿಗೂ ಕಾಣಿಸಿಲ್ಲ. ಈ ಸತ್ಯ ಸಂಗತಿಯನ್ನು ಎಷ್ಟು ಬೇಗ ನಾವು ಅರಿತೀವೋ ಅಷ್ಟು ಈ ಜಗತ್ತಲ್ಲಿ ನಮಗೆ ಸುಖಿಗಳಾಗಿರ್ಲಿಕ್ಕೆ ಸಾಧ್ಯ. ಮತ್ತೆ ಆಪತ್ತುಗಳು ಅವಘಡಗಳು ಬಂದಾಗ ಅದನ್ನು ಎದುರಿಸಿ ನಿಲ್ಲಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಮನುಷ್ಯ ತೀವ್ರವಾದಂತಹ ದುಃಖಕ್ಕೆ ಗುರಿ ಆಗ್ತಾನೆ. ನಮಗೂ ಭಗವಂತನಿಗೂ ಇರುವಂತಹ ಶಾಶ್ವತವಾದಂತಹ ಬಿಂಬ ಪ್ರತಿಬಿಂಬ ಸಂಬಂಧ ಏನಿದೆ ಅದನ್ನ ನೆನಪು ಇಟ್ಟುಕೊಂಡಷ್ಟು ಮತ್ತೆ ಆ ಸಂಬಂಧವನ್ನು ಯಾವತ್ತೂ ಊರ್ಜಿತ ಮಾಡ್ಕೊಳ್ಬೇಕು, ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನಮ್ದು ಯಾವತ್ತೂ ನಡೀತಾ ಇರಬೇಕು. ಆ ಪ್ರಯತ್ನ ಮಾಡುವಷ್ಟು ಕಾಲನೂ ಕೂಡ ನಾವು ಸುಖಿಗಳಾಗಿರ್ತೇವೆ. ಆದ್ರಿಂದ ನಮ್ಮ ಪ್ರಯತ್ನ ಹೇಗಿರಬೇಕು? ಒಂದು ಭಾಗವತದ ಶ್ಲೋಕ ನಮ್ದು ತುಂಬಾ ಮೇಲಿಂದ ನೆನಪಿಗೆ ಬರ್ತಾ ಇರ್ತದೆ. ತಸ್ಮಾದ್ರಜೋ ರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ. ಈ ಸಂಸಾರ ಇರುವುದೇ ಹೀಗೆ. ಇದರಲ್ಲಿ ಈ ಸಂಸಾರದಿಂದ ನಮಗಾಗುವುದೇನು? ರಜೋಗುಣ, ರಾಗ ಏನೇನೋ ಅಪೇಕ್ಷೆಗಳು, ವಿಷಾದ ದುಃಖ, ಮನ್ಯು ಸಿಟ್ಟು, ಮಾನ ಅಭಿಮಾನಗಳು ದುರಭಿಮಾನಗಳು, ಸ್ಪೃಹ ಆಸೆ, ಭಯ, ದೈನ್ಯ ಯಾರದೋ ಎದುರಿಗೆ ಹೋಗಿ ದೀನನಾಗಿ ಕೈಯೊಡ್ಡುವುದು, ಇದಕ್ಕೆಲ್ಲದಕ್ಕೂ ಮೂಲ ಈ ಸಂಸಾರ. ಆದ್ರಿಂದ ಈ ಸಂಸಾರವನ್ನ ಬದಿಗಿಟ್ಟು ನೃಸಿಂಹ ಪಾದಂ ಭಜತ ಕುತೋ ಭಯಂ, ಭಗವಂತನ ಪಾದವನ್ನ ನಮ್ಮ ಸುತ್ತಮುತ್ತಿರುವಂತಹ ನರರು ನಾರಿಯರೆಲ್ಲ ಏನಿದ್ದಾರಲ್ಲ ಇವರೆಲ್ಲ ಒಂದ್ ದಿವಸ ನಾಶ ಆಗಬೇಕಾದಂಥವ್ರು, ಪೂರ್ಣವಾಗಿ ಇವರನ್ನ ನೆಚ್ಚಿ ಬದುಕುವಂತಿಲ್ಲ. ಆದ್ರೆ ಈ ಎಲ್ಲಾ ನರನಾರಿಯರಲ್ಲೇ ಸಿಂಹನಾದಂಥ ಇವರೆಲ್ಲರಲ್ಲೂ ಶ್ರೇಷ್ಠನಾದಂತಹ ನರಸಿಂಹ ಏನಿದ್ದಾನೆ ಅವನ ಪಾದವನ್ನು ಭಜನೆ ಮಾಡೋಣ. ಅಕುತೋ ಭಯಂ, ಎಂದಿಗೂ ಯಾವ ಥರದ ಭಯವೂ ನಮಗೆ ಆಗದೇ ಇರುವಂತೆ ನೋಡ್ಕೊಳ್ಳುವಂತಹ ಪಾದ ಅದು. ನನಗೆ ಆ ಶ್ಲೋಕಕ್ಕೆ ಬೇರೆ ಬೇರೆ ಆಯಾಮಗಳು ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತವೆ. ನಮಗೆಲ್ಲ ಒಂದು ದೊಡ್ಡ ಪಟ್ಟಿನೇ ಇದೆ ನಮ್ಮ ಹತ್ರ. ನಮಗೆ ಈ ಜಗತ್ತಿನಲ್ಲಿ ಯಾರು ಭಯ ಮಾಡಿದರು, ಯಾರು ನನಗೆ ಅವಮಾನ ಮಾಡಿದರು, ಯಾರು ಸನ್ಮಾನ ಮಾಡಿದರು, ಯಾರು ನಾನು ದೀನನಾಗಿ ಬದುಕುವಂತೆ ನನ್ನನ್ನು ಹೀನ ಸ್ಥಿತಿಗಟ್ಟಿದರು ಅಂತ ಬೇರೆಯವರಿಂದ ಆದಂಥ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ಸ್ಥಿತಿಗತಿಗಳು, ಇವುಗಳೆಲ್ಲದರಿಂದ ನಮಗಾಗಿರುವಂತಹ ಸಮಸ್ಯೆಗಳದ್ದು ದೊಡ್ಡ ಪಟ್ಟಿನೇ ನಮ್ಮ ಹತ್ರ ಇದೆ. ಆದರೆ ನಮ್ಮಿಂದ ಅದು ಯಾರ್ಯಾರಿಗೆ ದುಃಖ ಆಗಿದೆ, ನಮ್ಮ ಕಾರಣದಿಂದಾಗಿ ಬೇರೆ ಯಾರು ಕುಪಿತರಾಗಿದ್ದಾರೆ, ದುರಾಸೆ ನಮ್ಮ ಬಗ್ಗೆ ಒಂದು ದುರಾಸೆ ಅಥವಾ ನಮ್ಮ ಬಗ್ಗೆ ಒಂದು ಆಸೆಯನ್ನು ಬೇರೆ ಯಾರು ಕಟ್ಟಿಕೊಂಡಿದ್ದಾರೆ, ಆಶಾಗೋಪುರ ಕಟ್ಟಿಕೊಂಡಿದ್ದಾರೆ, ನಮ್ಮಿಂದ ಯಾರು ಭಯ ಪಟ್ಟಿದ್ದಾರೆ, ನಮ್ಮ ತಪ್ಪು ವರ್ತನೆಗಳಿಂದಾಗಿ ಬೇರೆ ಯಾರು ದೀನರಾಗಿ ಬದುಕುವಂತಾಯಿತು, ಇದನ್ನು ನಾವು ಆಲೋಚನೆ ಮಾಡೋದಿಲ್ಲ. ನಾವು ಜಗತ್ತಿನಲ್ಲಿ ಬದುಕಿರುವಷ್ಟು ಕಾಲವೂ ಕೂಡ ನಮ್ಮಿಂದ ಬೇರೆಯವರಿಗೆ ಅಥವಾ ಬೇರೆಯವರಿಂದ ನಮಗೆ ಈ ಎಲ್ಲಾ ತರದ ಸಮಸ್ಯೆಗಳು ಆಗ್ತಾನೆ ಇರ್ತವೆ. ನಮ್ಮಿಂದಾದ್ರೂ ಇನ್ನೊಬ್ರಿಗೆ ಭಯ, ಇನ್ನೊಬ್ಬರಿಂದಾದ್ರೂ ನಮಗೆ ಭಯ. ಆದರೆ ಅಕುತೋ ಭಯಂ ಎಂದು ಯಾವ ಭಯವೂ ಆಗದೇ ಇರುವಂತಹ ಒಂದು ವಾತಾವರಣ ಸೃಷ್ಟಿ ಆಗಬೇಕಾದ್ರೆ, ನಮ್ಮಿಂದ ಇನ್ನೊಬ್ರಿಗೆ ಭಯ ಆಗಬಾರ್ದು, ಅವರಿಂದ ನಮಗೂ ಭಯ ಆಗಬಾರ್ದು ಅಂತ ಆದ್ರೆ ಅದಕ್ಕೆಲ್ಲ ನಾವು ಆಶ್ರಯಿಸಬೇಕಾದಂತಹ ಒಂದೇ ಪಾದ ಅಂದ್ರೆ ಈ ನರನಾರಿಯರಲ್ಲಿ ಎಲ್ಲರಲ್ಲೂ ಶ್ರೇಷ್ಠನಾದಂಥ ಭಗವಂತನ ಒಂದು ಪಾದ. ಅದನ್ನು ಆಶ್ರಯಿಸಿರಿ ಅಂತ ಭಾಗವತ ನಮ್ಮನ್ನ ಎಚ್ಚರಿಸ್ತದೆ.